ರೂಮ್ಗೆ ಕಾಮ್ ಅಂಡ್ ರಿಲ್ಯಾಕ್ಸ್ಡ್ ನನ್ನ ಐಫೋನ್ ಫಸ್ಟ್ ಟೈಮ್ ಇಮರ್ಸ್ ಮಾಡಿ ನೀರೊಳಗೆ ವಿಡಿಯೋ ಕೈ ಹಾಕಿದ್ರೆ ಬರಳೆ ಕಟ್ಟು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾರೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಂಡಮಾನ್ನಲ್ಲಿ ನಮ್ಮ 5ನೇ ದಿನ ಆಗಿರುತ್ತೆ. ಸೊ 2 ಡೇಸ್ ನಾವು ಪೋರ್ಟ್ ಬ್ಲೇರ್ನಲ್ಲಿ ಕಳೆದ್ವಿ, ಹಾಗೆ ಇನ್ನ 2 ದಿನ ಹ್ಯಾವ್ಲಾಕ್ನಲ್ಲಿ ಕಳೆದ್ವಿ. ಸೊ ಇವತ್ತು ನಾವು ಬೇರೆ ಐಲ್ಯಾಂಡ್ ಕಡೆಗೆ ಹೊರಟಿದೀವಿ. ಬನ್ನಿ ಅದು ಯಾವುದು ಅಂತ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಇದೇ ನೋಡಿ ಹ್ಯಾವ್ಲಾಕ್ ಐಲ್ಯಾಂಡ್ ನ ಜೆಟ್ಟಿ ಪಾಯಿಂಟ್. ನಮ್ಮ ಫೆರಿ ಟೈಮಿಂಗ್ ಇರೋದು 10 o'clock, ಬಟ್ 1 hour ಅರ್ಲಿ ಇರಬೇಕು. ನಾವೆಲ್ಲರೂ ಇವತ್ತು ಹ್ಯಾವ್ಲಾಕ್ ಐಲ್ಯಾಂಡ್ ಇಂದ ನೀಲ್ ಐಲ್ಯಾಂಡ್ ಗೆ ಹೋಗ್ತಾ ಇದೀವಿ. ನಾವು ಹೋಗುವಂತ ಕ್ರೂಸ್ ಇದೆ, ಬಂದಿದ್ದು ಕೂಡ ಇದೆ ಕ್ರೂಸ್ ಅಲ್ಲೇ. ಬನ್ನಿ ಈ ಫೆರಿ ಟಿಕೆಟ್ಸ್ ಬುಕಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಗವರ್ನಮೆಂಟ್ ಫೆರೀಸ್ ಹಾಗೂ ಪ್ರೈವೇಟ್ ಫೆರೀಸ್ ಇರುತ್ತೆ. ಎರಡಕ್ಕೂ ಕೂಡ ಅದರದೇ ಆದಂತಹ ಒಂದು ಸ್ವಲ್ಪ ಪ್ರೈಸ್ ಡಿಫ್ರೆನ್ಸಸ್ ಇರುತ್ತೆ. ಗವರ್ನಮೆಂಟ್ ಫೆರಿನಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದಾದ್ರೆ ನಾವು ಜೆಟ್ಟಿ ಕೌಂಟರ್ಗೆ 1 day ಬಿಫೋರ್ ಹೋಗಿ ID ಪ್ರೂಫ್ ನ ತೋರಿಸಿ ಟಿಕೆಟ್ ನ ತಗೋಬೇಕಾಗತ್ತೆ. ಹಾಗೆ ಇಲ್ಲಿ ಲೋಕಲ್ಸ್ಗೆ ಆಕ್ಚುಲಿ ಈ ಒಂದು ಫೆರಿನಲ್ಲಿ ಪ್ರಿಯಾರಿಟಿ ಕೊಡ್ತಾರೆ. ಟೂರಿಸ್ಟ್ ಎಲ್ಲ ಜನರಲಿ ಪ್ರಿಫರ್ ಮಾಡೋದು ಈ ಪ್ರೈವೇಟ್ ಫೆರೀಸ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು ಮ್ಯಾಕ್ರೂಸ್, ನಾಟಿಕಾ, ಗ್ರೀನ್ ಓಷನ್, IDT, ಮ್ಯಾಜೆಸ್ಟಿಕ್ ಇವೆಲ್ಲ ಪ್ರೈವೇಟ್ ಫೆರೀಸ್. ಹಲೋ ಫ್ರೆಂಡ್ಸ್, ನಾವಿವತ್ತು ನೀಲ್ ಐಲ್ಯಾಂಡಿಗೆ ಬಂದಿದ್ದೀವಿ. ಇವತ್ತು ನಾವು ಫುಲ್ ವಾಟರ್ ಸ್ಪೋರ್ಟ್ಸ್ ಆಡ್ತೀವಿ. ಅದನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀವಿ. ಬಾಯ್ ಬಾಯ್. ಇದೇ ನೋಡಿ ನೀಲ್ ಐಲ್ಯಾಂಡ್ ನ ಜೆಟ್ಟಿ ಪಾಯಿಂಟ್. ಹ್ಯಾವ್ಲಾಕ್ ಐಲ್ಯಾಂಡ್ ಇಂದ ಇಲ್ಲಿಗೆ ಬರೋದಕ್ಕೆ ತಗೊಂಡಂತಹ ಟ್ರಾವೆಲಿಂಗ್ ಟೈಮ್ ಇಟ್ಸ್ 1.5 hour. ಈ ಒಂದು ಪ್ರಸಿದ್ಧವಾದ ದ್ವೀಪನ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಮುಂಚೆ ನಾವು ಬುಕ್ ಮಾಡಿರುವಂತಹ ಹೋಟೆಲ್ ಅಂಡ್ ರೆಸಾರ್ಟ್ಸ್ ನ ಫಸ್ಟ್ ಚೆಕ್ ಇನ್ ಆಗೋಣ ಬನ್ನಿ. ವೆಲ್ಕಮ್ ಟು ಸಿಂಫೋನಿ ಸಮಸಾನ್ ಬೀಚ್ ರೆಸಾರ್ಟ್ ಎಟ್ ನೀಲ್ ಐಲ್ಯಾಂಡ್. ಇಲ್ಲಿಗೆ ಬಂದಾಗ ಸ್ಟೇ ಮಾಡೋದಕ್ಕೆ ಇದೊಂದು ಪರ್ಫೆಕ್ಟ್ ಲಕ್ಸುರಿ ರೆಸಾರ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತಾ? ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ದೊಡ್ಡದಾಗಿದೆ ಅಲ್ಲ? ತುಂಬಾ ಅಲ್ಲಿಂದ ಹೋಗಿ ಮಾಡ್ತೀಯಾ? ಅಲ್ಲಿಂದ ಅಲ್ಲಿಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ಬಂದು ಬರ್ತೀಯಾ? ಆಯ್ತು, ಗುಡ್ ಬಾಯ್. ಈ ರೆಸಾರ್ಟ್ ನ ಬೆಸ್ಟ್ ಹೈಲೈಟ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ರೂಮ್ಸ್. ಕಾಸಾ ಆಕ್ವಾ ಕೆಟಗರಿನಲ್ಲಿ ನೀವು ರೂಮ್ ಬುಕ್ ಮಾಡ್ಕೊಂಡ್ರೆ ಲಿಟ್ರಲಿ ಬಾಲ್ಕನಿ ಓಪನ್ ಮಾಡ್ತಿದ್ರೆ ಸಾಕು, ಪೂಲ್ಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಜೊತೆಗೆ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಆಪ್ಷನ್ ಕೂಡ ಇದೆ. ಬ್ಯೂಟಿಫುಲ್ ಬೀಚ್ ಐಲ್ಯಾಂಡ್ ಪ್ರಾಪರ್ಟಿನಲ್ಲಿ ನಾವು ಚೆಕ್ ಇನ್ ಆಗ್ತಿರುವಂತಹ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ರೂಮ್ಗೆ ಎಂಟರ್ ಆಗ್ತಿದ್ದಂಗೆನೆ ನನ್ನ ಮಗ ಜೋಕಾಲಿ ನೋಡಿ ಸಿಕ್ಕಾಬಟ್ಟೆ ಸರ್ಪ್ರೈಸ್ ಆದ. ನನಗನ್ಸಿದ್ದು ಇಟ್ ಇಸ್ ಸೂಪರ್ ಕಾಸಿ ಆ್ಯಂಡ್ ಕ್ಲಾಸಿ. ಬಾತ್ರೂಮ್ ಅಂತೂ ಸಿಕ್ಕಾಬಟ್ಟೆ ಸ್ಪೇಷಿಯಸ್ ಆಗಿದೆ. ಇಟ್ಸ್ ವೆಲ್ ಮೇಂಟೈನ್ ಆ್ಯಂಡ್ ಹೈಜೀನ್. ತುಂಬ ಚೆನ್ನಾಗಿದೆ. ರೂಮ್ನ ಇಂಟೀರಿಯರ್ಸ್ ಬಗ್ಗೆ ಹೇಳೋದಾದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಈಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ನಲ್ಲಿ ಡಿಸೈನ್ ಮಾಡಿದ್ದಾರೆ. ವುಡನ್ ಫ್ಲೋರಿಂಗ್, ಪ್ಯಾಸ್ಟಲ್ ವಾಲ್ ಕಲರ್, ಸಾಫ್ಟ್ ಲೈಟಿಂಗ್ ಇದೆಲ್ಲ ರೂಮ್ಗೆ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ವೈಬ್ನ ಕೊಡುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಈ ಪ್ರಾಪರ್ಟಿ ಮತ್ತು ಆ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ಸೇಮ್ ಹೋಟೆಲ್ ಗ್ರೂಪ್. ಇದು ಆರ್ಗ್ಯಾನಿಕಾ ರೆಸ್ಟೋರೆಂಟ್ ಅಂತ ಹೇಳಿ. ಇಲ್ಲಿಂದ ಸ್ಪೆಷಾಲಿಟಿ ಅಂದರೆ ಇಲ್ಲೇ ಬ್ಯಾಕ್ ಸೈಡು ಇಲ್ಲೇ ಬೀಚ್ ಇದೆ, ಆ ಕಡೆ ಸೈಡು ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡಬೇಕಾದ್ರೆ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ನನಗೆ ಪರ್ಸ್ನಲಿ ಈ ಒಂದು ರೆಸಾರ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇಟ್ಸ್ ವೆಲ್ ಮೇಂಟೈನ್ಡ್ ಆ್ಯಂಡ್ ವೆರಿ ಹೈಜೆನಿಕ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈವನ್ ನನ್ನ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ನಾನು ಹ್ಯಾವ್ಲಾಕ್ನಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೀಲ್ ಐಲ್ಯಾಂಡ್ನಲ್ಲಿ ಸ್ಕೂಬಾ ಮಾಡೋಣ ಅಂತ ಅಂದ್ಕೊಂಡು ಸೊ ಇಲ್ಲಿನ ಫಾರ್ಮ್ಯಾಲಿಟೀಸ್ಗೆ ಸಿಗ್ನೇಚರ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿಂದ ನಾವು ಹೊರಟಿದ್ದು ಭರತ್ಪುರ್ ಬೀಚ್ ಕಡೆಗೆ. ಇದು ನೀಲ್ ಐಲ್ಯಾಂಡ್ನ ಮೋಸ್ಟ್ ಹ್ಯಾಪ್ನಿಂಗ್ ಬೀಚ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಇಲ್ಲಿನ ಮೇನ್ ಹೈಲೈಟ್ ಅಂದರೆ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್. ನೀವು ನೋಡ್ತಾ ಇರ್ಬೋದು ಬೋರ್ಡ್ನಲ್ಲಿ ಬನಾನಾ ರೈಡ್, ಗ್ಲಾಸ್ ಬಾಟಮ್ ಬೋಟ್, ಸ್ನಾರ್ಕ್ಲಿಂಗ್, ಸ್ಕೂಬಾ ಎಲ್ಲ ಕೂಡ ಇದೆ. ಪಾರ್ಕಿಂಗ್ ಏರಿಯಾ ಹತ್ರನೇ ಇಲ್ಲಿ ಟಿಕೆಟ್ಸ್ ಕೌಂಟರ್ ಇರುತ್ತೆ. ಇಲ್ಲೇ ತಗೊಂಡು ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಬೀಚ್ ಹತ್ರ. ಇದೇ ನೋಡಿ ಭರತ್ಪುರ್ ಬೀಚಲ್ಲಿ ಇರುವಂತಹ ಶಾಪಿಂಗ್ ಸ್ಟಾಲ್ಸ್. ಇಲ್ಲಿ ಹೆಣ್ಮಕ್ಳಿಗೆ ಇಷ್ಟವಾಗುವಂತಹ ಪರ್ಲ್ ಜ್ಯುವೆಲರೀಸ್, ಹ್ಯಾಂಡ್ಮೇಡ್ ಬ್ಯಾಗ್ಸ್, ಸನ್ ಗ್ಲಾಸಸ್, ಶರ್ಲ್ಸ್,
ಕೋರಲ್ಸ್ ಹಾಗೆ ಸೀಶಲ್ ಐಟಮ್ಸ್ ಅಂತೂ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ಕೀ ಚೈನ್, ಡೆಕೋರೇಟಿವ್ ಪೀಸಸ್, ಬ್ಯಾಂಗಲ್ಸ್ ಆ್ಯಂಡ್ ಹ್ಯಾಂಡ್ಮೇಡ್ ಬ್ಯಾಗ್ಸ್ ಆ್ಯಂಡ್ ಫ್ಯಾನ್ಸಿ ಹ್ಯಾಟ್ಸ್ ಆಗಿರ್ಬೋದು, ಮತ್ತು ಬೀಚ್ ವೇರ್ ಡ್ರೆಸ್ಸಸ್ ಆ್ಯಂಡ್ ಶರ್ಟ್ಸ್ ಇದೆಲ್ಲ ಕೂಡ ಇಲ್ಲಿ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ದ ಪ್ರೈಸ್ ಈಸ್ ಆಲ್ಸೋ ವೆರಿ ಮಾಡರೇಟ್. ಈ ಹೋಟೆಲ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಇಲ್ಲೇ ಊಟ ಮಾಡೋಣ ಅಂತ ಬಂದಿದ್ವಿ. ಊಟ ಮಾಡಿಕೊಂಡು ಬೀಚ್ ಹತ್ರ ಇರೋ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಕಡೆಗೆ ಹೊರಟ್ವಿ. ಇಲ್ಲಿ ಎಷ್ಟು ಗ್ರೀನ್ರಿ ಇದೆ ಅಂದರೆ ಇದು ಬರೀ ಬೀಚ್ ಅಷ್ಟೇ ಅಲ್ಲ, ಇಲ್ಲಿನ ಟ್ರೀಸಿಂದನೇ ಇದು ತುಂಬ ಸ್ಪೆಷಲಾಗಿ ಕಾಣುತ್ತೆ. ಇಲ್ಲಿನ ಮರಗಳ ಕೆಳಗೆ ಕೂತು ಸಿ ವ್ಯೂ ನೋಡಿಕೊಂಡು ರಿಲ್ಯಾಕ್ಸ್ ಮಾಡೋದೇ ಆ್ಯಕ್ಚುಲಿ ರಿಯಲ್ ಐಲ್ಯಾಂಡ್ ಲೈಫ್ ವೈಬ್ ಅಂತಲೇ ಹೇಳ್ಬೋದು. ಈ ಬೀಚ್ನಲ್ಲಂತೂ ರೆಸ್ಟೋರೆಂಟ್ ಆಪ್ಷನ್ ತುಂಬಾ ಜಾಸ್ತಿ ಇದೆ. ವಾಟರ್ ಸ್ಪೋರ್ಟ್ ಗೇಮ್ಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಇದು ಒಳ್ಳೆ ಕಾಡು ಥರ ಅನಿಸುತ್ತೆ. ಹೀಗೆಲ್ಲ ನಡ್ಕೊಂಡು ಹೋಗಬೇಕು. ಎಲ್ಲ ಕಾಡು ಇದ್ದಂಗಿದೆ. ಬಟ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಾನೆಲ್ಲೂ ಮಾಡೇ ಇಲ್ಲ. ಬನ್ನಿ, ನಾನಿಲ್ಲಿ ಏನೆಲ್ಲ ವಾಟರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಮೊದಲು ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೊರಟಿರೋದು ಜೆಟ್ ಸ್ಕೈ ರೈಡ್ ಅಂತ ಹೇಳಿ. ಇದೇ ನೋಡಿ ಆ ವಾಟರ್ ಬೈಕ್. ಇದರಲ್ಲೇ ಆ್ಯಕ್ಚುಲಿ ಆ ರೈಡ್ಗೆ ಹೋಗೋದು. ಎಲ್ಲ ಕಡೆ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ. ಆದರೆ ನಾನು ಮಾತ್ರ ಆಮೇಲೆ ಹೋಗ್ತೀನಿ ಅಂದರೆ ಬಟ್ ನನ್ನ ಟರ್ನ್ ಬಂದೇ ಬಿಡ್ತು. ಸೊ ಇದು ನಮ್ಮ ಜೆಟ್ ಸ್ಕೈ ರೈಡ್. ನಿಜವಾಗ್ಲೂ ಸೀರಿಯಸ್ಲಿ ಇದರ ಸ್ಪೀಡ್ ನೋಡಿದ್ರೆ ನೀರಿನ ಮೇಲೆ ಲಿಟ್ರಲಿ ಫ್ಲೈಯಿಂಗ್ ಹಾಗೆ ಫೀಲ್ ಆಗ್ತಿದೆ. ವೇವ್ಸ್ ಹಿಟ್ ಆಗ್ತಾ ಅದರಲ್ಲೇ ನೀರು ಕೂಡ ಹೊರಗೆ ಸ್ಪ್ಲ್ಯಾಶ್ ಆಗ್ತಾ ಇದೆ. ಹ್ಯಾಂಡ್ಸ್ ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು, ಇಲ್ಲ ಅಂದರೆ ಸ್ಪ್ಲ್ಯಾಶ್ ಫೇಸ್ ಫುಲ್ ಆಗುತ್ತೆ. ಬಟ್ ಸೀರಿಯಸ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವಾಟರ್ ಸ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಇನ್ ನೀಲ್ ಐಲ್ಯಾಂಡ್. ನೀವು ವಿಸಿಟ್ ಮಾಡಿದ್ರೆ ಒಮ್ಮೆ ಟ್ರೈ ಮಾಡಿ. ನಮ್ಮ ನೆಕ್ಸ್ಟ್ ರೈಡ್ ಬಂದು ಗ್ಲಾಸ್ ಬಾಟಮ್ ಬೋಟ್ ರೈಡ್ ಅಂತ ಹೇಳಿ. ಇಲ್ಲಿ ನಮಗೆ ಸಮುದ್ರದ ದಡದಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಅಲ್ಲಿ ಈ ಬೋಟ್ನಲ್ಲಿ ಫಿಕ್ಸ್ ಮಾಡಿದಂತಹ ಗ್ಲಾಸ್ ಮುಖಾಂತರ ಲೈವ್ ಕೋರಲ್ಸ್ ಆ್ಯಂಡ್ ಫಿಶರ್ಸ್ ಎಲ್ಲವನ್ನು ನಾವು ನೋಡಬಹುದು. ಇಲ್ಲಿ ಈ ಥರ ಗ್ಲಾಸಸ್ ಇರುತ್ತೆ. ಈ ಗ್ಲಾಸಲ್ಲಿ ಒಂದಷ್ಟು ದೂರ ಕರ್ಕೊಂಡು ಹೋಗಿ ಅಲ್ಲಿ ಮಧ್ಯದಲ್ಲಿ ಅಂಡರ್ ವಾಟರಲ್ಲಿ ಏನೇನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾರೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಟು 20 to 30 ಮಿನಿಟ್ಸ್ ರೈಡ್ನ ಇಲ್ಲಿ ಹೋಗ್ತಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈ ರೈಡಿಗೆ 800 rupees ಜನ ಆಗುತ್ತೆ. ಇಲ್ಲಿನ ಜನ ಕೂಡ ತುಂಬ ಒಳ್ಳೆಯವರು. ಈ ವಿಡಿಯೋ ಮಾಡ್ತಿರೋದು ಅವರೇ. ಈ ಜೆಟ್ಟಿ ಪಾಯಿಂಟ್ ಹತ್ರ ಅಲ್ಲಲ್ಲಿ ಲೈಟ್ ಹೌಸ್ನ ಕಟ್ಟಿರ್ತಾರೆ. ಅದನ್ನು ಏನಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಶಿಪ್ಸ್ ಆ್ಯಂಡ್ ಫೆರೀಸ್. ಬಿಕಾಸ್ ನೈಟ್ ಟೈಮಲ್ಲಿ ಬ್ಯಾಡ್ ವೆದರಿಂದ ಸಮುದ್ರದಲ್ಲಿ ಇನ್ ಕೇಸ್ ಡೈರೆಕ್ಷನ್ ಕಾಣದೇ ಇದ್ದರೆ ಅದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆವಾಗ ಲೈಟ್ ಹೌಸ್ ಏನಿದೆ ಅದು ಬ್ರೈಟ್ ಲೈಟ್ನ ಕೊಡುತ್ತೆ. ಸೊ ಶಿಪ್ಸ್ ಕೂಡ ಸೇಫಾಗಿ ಬಂದು ತನ್ನ ಜೆಟ್ಟಿಯಲ್ಲಿ ಇರುವಂತಹ ಒಂದು ಡೆಸ್ಟಿನೇಷನ್ಗೆ ಸೇಫಾಗಿ ಈಸಿಯಾಗಿ ಬಂದು ರೀಚ್ ಆಗುತ್ತೆ. ಈಗ ಸಮಯ 3:30. ಇಲ್ಲಿರುವಂತಹ ಎಲ್ಲ ವಾಟರ್ ಸ್ಪೋರ್ಟ್ ಆಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಮಾಡಿದ್ರು. ಭರತ್ಪುರ್ ಬೀಚ್ ಅಂದರೆ ಬರೀ ವಾಟರ್ ಸ್ಪೋರ್ಟ್ಗೆ ಅಷ್ಟೇ ಅಲ್ಲ, ನೇಚರ್ ಲವರ್ಸ್ಗಂತೂ ಮರಗಳ ಸೌಂದರ್ಯ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಈ ಟ್ರಾಪಿಕಲ್ ಬೀಚ್ನ ಟ್ರೀಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಹೆಚ್ಚಾಗಿ ಕೋಕೋನಟ್, ಸಿ ಆಲ್ಮಂಡ್ ಟ್ರೀಸ್, ಪಾಮ್ ಟ್ರೀಸ್ ಹಾಗೆ ಮ್ಯಾಂಗ್ರೂವ್ಸ್ನ ಹೆಚ್ಚಾಗಿ ನಾವಿಲ್ಲಿ ನೋಡಬಹುದು. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಿದ್ಮೇಲೆ ಅಫ್ಕೋರ್ಸ್ ಬಟ್ಟೆ ಎಲ್ಲ ತುಂಬಾ ವೆಟ್ ಆಗಿರುತ್ತೆ. ಸೊ ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ. ನೋಡಿ, ಇಲ್ಲಿ ಮೆಟ್ಲೆಲ್ಲ ಕಾಣಿಸ್ತಾ ಇದೆ. ದೇವಸ್ಥಾನ ಅಂತ ನೀವು ಅಂದ್ಕೊತಿದ್ರೆ ತಪ್ಪು. ನಾವೀಗ ನ್ಯಾಚುರಲ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಇವ್ರು ಹೇಳ್ತಾ ಇದ್ದಾರೆ 45 ಮಿನಿಟ್ಸ್ ಬೈ ವಾಕ್, ಇಲ್ಲ ಅಂದರೆ ಅಪ್ ಟು ಸೀಶೋರ್ವರೆಗೂ ಹೋಗ್ಬೋದು. ಆನಂತರ ನ್ಯಾಚುರಲ್ ಬ್ರಿಡ್ಜ್, ಕೋರಲ್ ಬ್ರಿಡ್ಜ್ ಅಂತ ಏನಿದೆ ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿದರೆ. ಇಲ್ಲಿ ಗೈಡ್ ಚಾರ್ಜಸ್ 1500 ಆ ಥರ ಇರುತ್ತೆ. ಆಲ್ಮೋಸ್ಟ್ ಒಂದು 3 ಸ್ಪಾಟ್ಸ್ನ ತೋರಿಸ್ತಾರೆ. ಆನ್ ದ ವೇ ಹೋಗ್ತಾ ಸಿಕ್ತಂತಹ ಸ್ಮಾಲ್ ಶಾಪಿಂಗ್ ಸ್ಟಾಲ್ಸ್ ಇದು. ಸೊ ಇಲ್ಲೂ ಕೂಡ ನಾನೇನು ಮುಂಚೆ ತೋರಿಸಿದ್ದೆ ಅದೇ ಥರನೇ ಹ್ಯಾಂಡ್ಮೇಡ್ ಜ್ಯುವೆಲರೀಸ್, ಸೀಶಲ್ಸ್, ನಂತರ ಫ್ರೂಟ್ಸ್, ಟೆಂಡರ್ ಕೋಕೋನಟ್ ಎಲ್ಲವೂ ಕೂಡ ಇಲ್ಲೂ ಸಿಗುತ್ತೆ. ನ್ಯಾಚುರಲ್ ಬ್ರಿಡ್ಜ್ನ ನೋಡೋದಕ್ಕೂ ಮುಂಚೆ ನಮ್ಮ ಮೊದಲನೇ ಸ್ಪಾಟ್ ಬಂದೇ ಬಿಡ್ತು. ಇದೇ ನೋಡಿ, ಬ್ಲ್ಯಾಕ್ ಡೆಡ್ ಕೋರಲ್. ಇದೆಲ್ಲ ನ್ಯಾಚುರಲ್ ಆಗಿ ಆನ್ ಇಟ್ಸ್ ಓನ್ ಸೀ ಶೋರಲ್ಲಿ ಆಗಿರೋದು. In this point, during high tide time, water will come up to here. You can see there are some fruits. Look there. Fruit. Actually, locally we are called sea pineapple. Their original scientific name is sea pandanus. It's a non-eatable fruit. Some tribals like Jarwa, Ungi, Sentinelese, they use as alcohol this fruit. That is sea maua. Sea maua, this big one, ma'am. Big one. Yeah. Sea maua. Their age is 100, 150, 200 years old. All are in reserve forest, and you can see that steps made from that tree's root only, naturally.
ನಿಜವಾಗ್ಲೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸಕಲಾಗಿ ಅನ್ನಿಸ್ತಾ ಇದೆ. ಈ ಕೋರಲ್ಸ್ ಮೇಲೆ ನಡ್ಕೊಂಡು ಹೋಗೋದೇ ಒಂಥರ ಚೆನ್ನಾಗಿದೆ. ಏನು ನೋಡ್ತಾ ಇದ್ರೆ ಇದೆ ನೋಡಿ, ನ್ಯಾಚುರಲ್ ಬೇಸ್ ಹೇಗೆ ಫಾರ್ಮ್ ಆಗಿದೆ. ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಈ ಸೀ ವೇವ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಈ ಬಂಡೆಗಳ ಮೇಲೆ ಹೊಡೆದ ಪರಿಣಾಮವಾಗಿ ಇದು ಫಾರ್ಮ್ ಆಗಿದೆ. ಲೈಮ್ ಸ್ಟೋನ್ ರಾಕ್ ಗ್ರಾಜುಯಲಿ ಎರೋಡ್ ಆಗಿ ಇವತ್ತು ನಾವು ನೋಡ್ತಿರುವಂತಹ ಒಂದು ನ್ಯಾಚುರಲ್ ಆರ್ಚ್ ಶೇಪ್ ಬ್ರಿಡ್ಜ್ ಆಗಿದೆ. ಇಟ್ ಲುಕ್ಸ್ ಲೈಕ್ ಅ ಜೈಂಟ್ ಸ್ಟೋನ್ ಬ್ರಿಡ್ಜ್. ನಾವು ಇಷ್ಟೋ ತನಕ ನೀವು ನೋಡಿದ್ದೆಲ್ಲ ಡೆಡ್ ಕೋರಲ್ಸ್. ಬನ್ನಿ ಈ ಲೈವ್ ಕೋರಲ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದೇನು ನೋಡ್ತಿದ್ದೀರಾ ಅದು ಜಾಕ್ ಫ್ರೂಟ್ ಕೋರಲ್. ಹಾಗೆ ಇದನ್ನ ಏನು ಹನಿ ಕಲರಲ್ಲಿ ನೋಡ್ತಿದ್ದೀರಾ ಇದನ್ನ ಹನಿಕೋಮ್ ಕೋರಲ್ ಅಂತ ಹೇಳ್ತಾರೆ. ಇಲ್ಲಿ ಕೋರಲ್ಸ್ ಏನು ಮಾಡತ್ತಪ್ಪ ಅಂದರೆ ಇಟ್ ವಿಲ್ ಪ್ಯೂರಿಫೈ ದ ವಾಟರ್. ಹಾಗಾಗಿ ಇಲ್ಲಿನ ನೀರು ನೋಡಿ ತುಂಬ ಶುದ್ಧವಾಗಿ ಕಾಣಿಸ್ತಾ ಇದೆ. ಬಟ್ ಇದು ಉಪ್ಪು ನೀರೇ. ಇದು ನೋಡಿ, ಈ ಮನುಷ್ಯನ ಮೆದುಳು ಯಾವ ಆಕಾರದಲ್ಲಿರುತ್ತೆ ಆ ಥರದಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಕೋರಲ್ ಇದು. ಇದು ಹ್ಯೂಮನ್ ಬ್ರೈನ್ ಕೋರಲ್. ಟಚ್ ಮಿ ನಾಟ್ ಮ್ಯಾಜಿಕ್ ಫ್ಲವರ್ ಅಂತ ಹೇಳಿ ಇದನ್ನ ಟಚ್ ಮಾಡಿದ್ರೆ ಅದೇನು ಆ ಫ್ಲವರ್ ಇದೆ ಅದು ಫುಲ್ ಒಳಗೆ ಹೋಗುತ್ತಂತೆ. ಬನ್ನಿ ನೋಡೋಣ, ಟಚ್ ಮಾಡೋಣ. ಯಪ್ಪ ಸಿಕ್ಕಾಪಟ್ಟೆ ಆಗ್ತಾ ಇದೆ ಟಚ್ ಮಾಡೋಕ್ಕೆ. ಬಟ್ ಇದು ಜಸ್ಟ್ ಅ ಫ್ಲವರ್ ಅಷ್ಟೇ. ಮತ್ತು ಇವ್ರು ಹೇಳ್ತಾ ಇದ್ದಾರೆ ಅದು ಈಗ ಏನು ನೋಡ್ತಾ ಇದ್ದಾರೆ ಕಂಪ್ಲೀಟ್ಲಿ ಅದು ಒಳಗೆ ಹೋಗಿದೆ. ಮತ್ತು ಅದು ವಾಪಸ್ ಮತ್ತೆ ಅದೇ ಥರ ಫ್ಲವರ್ ಹೇಗಿರುತ್ತೆ ಹಾಗೆ ಅರಳುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಸ್ಲೋಲಿ ಹೊರಗೆ ಬರ್ತಾ ಇದೆ ಈ ಟಚ್ ಮಿ ನಾಟ್ ಮ್ಯಾಜಿಕ್ ಫ್ಲವರ್. ನೋಡಿದ್ರಲ್ಲ, ಇಟ್ಸ್ ಅ ಡಿಫ್ರೆಂಟ್ ಕ್ರಿಯೇಚರ್. ಇದು ಸ್ಪೈಡರ್ ಕ್ರ್ಯಾಬ್ ಅಂತ ಹೇಳಿ. ಇದು ನೋಡಿ ಕೋರಲ್ ಏನಿದೆ ಅದೇ ಕಲರಲ್ಲಿದೆ. ದಿಸ್ ಒನ್ ಈಸ್ ಜೆಲ್ಲಿ ಫಿಶ್. ಆ್ಯಕ್ಚುಲಿ ಈ ಸಿ ಕ್ರಿಯೇಚರ್ಸ್ ಎಲ್ಲ ಕೋರಲ್ ಹತ್ರನೇ ಯಾಕಿರುತ್ತೆ ಅಂತ ಅಂದರೆ ಬಿಕಾಸ್ corals they provide food for all the sea creatures. These are all dead jellyfishes. Actually ಇದು ಡ್ಯೂರಿಂಗ್ ಹೈ ಟೈಡ್ ಟೈಮ್ ಈ ಒಂದು ಸಮುದ್ರದಿಂದ ಈ ಕೋರಲ್ಸ್ ಹತ್ರ ಬಂದು ಸ್ಟ್ರಕ್ ಆಗಿ ಇದೆಲ್ಲ ಇಲ್ಲೇ ಸತ್ತೋಗಿರುವಂಥದ್ದು. ಈ ಒಂದು ಕೋರಲಲ್ಲಿ ಏನು ನೋಡ್ತಾ ಇದ್ದೀರಾ ಮೇಲೆ ಇರುವಂಥದ್ದು ಡೆಡ್ ಕೋರಲ್. ಡೆಡ್ ಕೋರಲ್ ಹೇಗಾಗತ್ತೆ ಅಂತಂದರೆ ಈಗ ಸಿಂಪ್ಲಿ ಟಚ್ ಮಾಡಿದ್ರೆ ಕೂಡ ಅದು ಡೆಡ್ ಕೋರಲ್ ಆಗುತ್ತೆ. ಕೆಳಗೆ ಇರೋದು ಲೈವ್ ಕೋರಲ್. ಇಲ್ಲಿ ನೋಡಿ, ಇದು ಮ್ಯಾಂಟಿಸ್ ಶ್ರಿಂಪ್ ಅಂತ ಹೇಳಿ. ಇದೇನಂತ ಅಂದರೆ ಇದು ಕಚ್ಚಿದ್ರೆ ಇದು ಮುಟ್ಟಿದ್ರೆ ಕಚ್ಚಿಬಿಡುತ್ತಂತಿದೆ. ನೋಡಿ ಕಾಣ್ತಾನೆ ಇಲ್ಲ, ಎಲ್ಲೋಯ್ತು ಅಂತಾನೆ, ಎಲ್ಲೋ ಹೈಡ್ ಆಗೋಯ್ತು. ಇಲ್ಲಿ ಸೇರ್ಕೊಂಡಿದೆ ನೋಡಿ. ಇದನ್ನ ಇಲ್ಲಿ ಇನ್ಸೆಕ್ಟ್ ಅಂತಾನೆ ಹೇಳ್ತಾರೆ. ಇದು ಕಚ್ಚಿದ್ರೆ ತುಂಬಾ ನೋವಾಗತ್ತಂತೆ. ಚೈನೀಸ್ ಅವರು ಇದನ್ನೆಲ್ಲ ತಿಂತಾರಂತೆ. ಇದಕ್ಕೆ ಲೈವ್ ಸಿ ಕುಕುಂಬರ್ ಅಂತ ಹೇಳ್ತಾರೆ. ಇದು ಮೂಮೆಂಟ್ ಆಗೋದು ಓನ್ಲಿ ಹೈ ಟೈಡ್ಸ್ ಇದ್ದಾಗ, ಅದರ್ವೈಸ್ ಅದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಈ ಸ್ಟಾರ್ ಫಿಶ್ನ ಬ್ರಿಟಲ್ ಸ್ಟಾರ್ ಫಿಶ್ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಬೇರೆ ಫಿಶ್ಗಳ ಥರ ಅಲ್ಲ. ಆ್ಯಕ್ಚುಲಿ ಇದರದ್ದು ಲಿಮ್ಸ್ಗಳೇನಾದರೂ ಕಟ್ಟಾದರೆ ವಿತಿನ್ ಎ ಮಂತ್ ಇಟ್ ವಿಲ್ ರಿಜುನೇಟ್ ಆ್ಯಂಡ್ ಇಟ್ ವಿಲ್ ಗ್ರೋ ಅಗೇನ್. ಇದನ್ನ ನೋಡಿ ಫಿಂಗರ್ ಕೋರಲ್ ಅಂತಾರೆ. ಆ್ಯಂಡ್ ದಿಸ್ ಒನ್ ಇಸ್ ಲೈಕ್ ಬ್ರೈನ್ ಕೋರಲ್. ಇದು ನೋಡಿ ಟೈಗರ್ ಸ್ಕಿನ್ ಥರನೇ ಇದೆ. ಇದನ್ನು ಟೈಗರ್ ಕೋರಲ್ ಅಂತ ಹೇಳ್ತಾರೆ. ಪರ್ಲ್ಸ್ ಎಲ್ಲ ನೋಡಿ ಈ ಕ್ರಿಯೇಚರ್ ಒಳಗೇನೆ ಇರತ್ತಂತೆ. ಇದಕ್ಕೆ ಸಿ ವಾಯ್ಸ್ಟರ್ ಅಂತ ಹೇಳ್ತಾರೆ. ಟಚ್ ಮಾಡಿ ಟಚ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನೋಡಿ ಟಚ್ ಮಾಡ್ತಾರೆ, ಟಚ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಬಟ್ ಅದ್ರ ಒಳಗೆ ಫೋರ್ಸ್ಫುಲಿ ನಾವು ಕೈ ಹಾಕಿದ್ರೆ ಬೆರಳೆ ಕಟ್ಟು. ಈ ಯೆಲ್ಲೋ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದನ್ನ ಸ್ಪಾಂಜ್ ಕೋರಲ್ ಅಂತ ಹೇಳ್ತಾರೆ. ಈ ಬೇರೆ ಎಲ್ಲಾ ಕೋರಲ್ಸ್ಗಿಂತನೂ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿ ವಾಪಸ್ ಬಿಟ್ಬಿಡ್ತೀನಿ ಕೌಡೆನ. ಚೈನೀಸ್ ಅವರು ನೋಡಿ ಇದನ್ನು ತಿಂತಾರಂತೆ. ಇದಕ್ಕೆ ಸಿ ಅರ್ಚಿನ್ ಅಂತ ಹೇಳ್ತಾರೆ. ಆಕ್ಚುಲಿ ಇಟ್ ಇಸ್ ವೆರಿ ಪಾಯ್ಸನಸ್ ಕ್ರಿಯೇಚರ್. ಇವೆಲ್ಲ ತಿನ್ನೋದು ಬರೀ ಪಾರ್ಲೇಜಿ ಬಿಸ್ಕೆಟ್ ಹಾಕ್ಬೇಕಂತೆ ಇವ್ರಿಗೆ. ಈ ಫಿಶಸ್ ಎಲ್ಲ ದೇ ಆರ್ ವೆರಿ ಫಾಂಡ್ ಆಫ್ ಪಾರ್ಲೇಜಿ ಲೈಕ್ ಮೀ. ನನ್ನ ಐಫೋನ್ನ ಫಸ್ಟ್ ಟೈಮ್ ಇಮರ್ಸ್ ಮಾಡಿ ನೀರೊಳಗೆ ವಿಡಿಯೋ ಮಾಡ್ತಾ ಇದ್ದಾರೆ. Risky area, that's why we are not allowed to go up to there. Why it is risky? Because very sliding area and that is also broken also. ಓಕೆ. ಇದೇ ನೋಡ್ತಾ ಇದ್ದೀರಾ, ಇದು ಕೂಡ ಫಿಂಗರ್ ಕೋರಲ್. ಇದು ಆ್ಯಂಡ್ ಅದು ಸೆಕೆಂಡ್ ನ್ಯಾಚುರಲ್ ಬ್ರಿಡ್ಜ್ ಅಂತ ಹೇಳಿದ್ರು. ಈಗ ಆ್ಯಕ್ಚುಲಿ ಇಟ್ ಇಸ್ ಫಾರ್ಮಿಂಗ್ ಅಂತ. ನೆಕ್ಸ್ಟ್ ಇದಾಗೋ ಅಷ್ಟೊತ್ತಿಗೆ ನಾವಂತೂ ಬದುಕಿರಲ್ಲ. ಮುಂದೆ ಇನ್ನೆಷ್ಟು ಜನ್ಮ ಬರುತ್ತೆ ಅವಾಗ ನೋಡೋಣ. ಹೀ ಈಸ್ ದ ಪರ್ಸನ್ ಹೀ ಈಸ್ ವಿತ್ ಅಸ್. ನಾವು ಲಕ್ಷ್ಮಣ್ಪುರ್ ಬೀಚ್ 2 ಇದು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಜೊತೆ ಗೈಡ್ ಆಗಿ ಬಂದವರು ಹಿ ಸ್ಪೀಕ್ಸ್ ಇನ್ ಇಂಗ್ಲೀಷ್. ಆ್ಯಕ್ಚುಲಿ ಇಲ್ಲಿ ಎಲ್ಲ ಹಿಂದಿಲಿ ಮಾತಾಡೋವಂಥವ್ರು ಇರೋದೆ. ನಮಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗಲ್ಲ ಪರ್ಟಿಕ್ಯುಲರ್ಲಿ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಟೇಕನ್ ದ ಪರ್ಸನ್ ಹೂ ಸ್ಪೀಕ್ಸ್ ಇಂಗ್ಲೀಷ್. ಸರ್ ಯುವರ್ ಗುಡ್ ನೇಮ್? My name is Rohit Das. ಇವ್ರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಾನೇನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದೆಲ್ಲ ಇವರೇ ತೋರಿಸಿ. ಸಿನ್ಸ್ ಹೌ ಲಾಂಗ್ ಇಯರ್ಸ್ ಯು ಆರ್ ಹಿಯರ್?
Here, I am born and brought up here only, ಓಕೆ and in this field, I am in 2 to 3 years. ಓಕೆ ವೆರಿ ನೈಸ್ಲಿ ಹಿ ಹ್ಯಾಸ್ ಎಕ್ಸ್ಪ್ಲೇನ್ಸ್. ನೀವು ಏನಾದರೂ ಈ ಕಡೆ ಬಂದರೆ ಸುಮ್ಮನೆ ಹೀಗೆ ಹೋಗಬೇಡಿ, ಅಲಾಂಗ್ ವಿತ್ ಅ ಗೈಡ್ ಹೋಗಿ ನೀಟಾಗಿ ಎಲ್ಲನೂ ತೋರಿಸ್ಕೊಡ್ತಾರೆ. ಹಾಗೆ ನಮ್ಮದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಪಾಪ ಇವ್ರು ಮಾಡಿಕೊಟ್ರು ಪರ್ಸ್ನಲಿ. ಸೀರಿಯಸ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ಥ್ಯಾಂಕ್ ಯು ಸೋ ಮಚ್ ಸರ್. Welcome, ma'am, and come again. ಶೋರ್ ಸರ್. Okay, sure only. Okay. ಹ್ಯಾಟೇ ಮರ್ತು ಬಂದ್ಬಿಟ್ಟಿದ್ದೀನಿ ನೋಡಿ. ಗೈಡ್ ಎಷ್ಟು ಒಳ್ಳೆಯವ್ರು ಅಂದರೆ ಪಾಪ ಹೋಗಿ ತಗೊಳ್ವಲ್ಲೋ. ಹನುಮಾನ್ ಪೀಪಲ್ ಆರ್ ವೆರಿ ಸಾಫ್ಟ್. ಈ ಐಲ್ಯಾಂಡ್ನಲ್ಲಿ ನಾನು ನೋಡಿದಂತಹ ಎಲ್ಲ ಸೀ ಕ್ರಿಯೇಚರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆನ್ ದ ವೇ ವೈಲ್ ರಿಟರ್ನಿಂಗ್ ನಾನು ಟೇಸ್ಟ್ ಮಾಡಿದಂತಹ ಬರ್ಮಾ ಫ್ರೂಟ್ ಇದು ಸಿಕ್ಕಾಬಟ್ಟೆ ಹುಳಿ ಇತ್ತು. ನೋಡಿ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಇಂದ ಸ್ವಿಮ್ಮಿಂಗ್ ಮಾಡಕ್ ಆಗ್ತಿಲ್ವಲ್ಲ ಅಂತ ನೋಡ್ತಾ ಇದ್ದಾರೆ. ಸೊ ನೈಟ್ ವ್ಯೂ ಮಾತ್ರ ಇಟ್ಸ್ ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. ನೀವು ನೀಲ್ ಐಲ್ಯಾಂಡಿಗೆ ಬಂದ್ರೆ ಯು ಕ್ಯಾನ್ ಪ್ರಿಫರ್ ದಿಸ್ ಹೋಟೆಲ್, ಸಾರಿ ರೆಸಾರ್ಟ್. ಅಂಡ್ ಓಡಾಕ್ತಾ ಇದ್ದಾಳೆ ಏಯ್ ಪಾರೆಯಲ್ಲಿ ಏಯ್. ಆಕ್ಚುಲಿ ನಂಗೆ ಕ್ಯಾಟ್ ಎಲ್ಲಿದ್ರು ತುಂಬಾ ಇಷ್ಟ ಆಗತ್ತೆ, ಅದು ಯಾವ ಕ್ಯಾಟ್ ಆಗಿದ್ರು ಪರವಾಗಿಲ್ಲ. ಇವ್ರದ್ದು ಅಪೋಸಿಟ್ ಅಲ್ಲೇ ಇನ್ನೊಂದು ಪ್ರಾಪರ್ಟಿ ಇದೆ, ಅದು ಕೂಡ ಅದು ಬೀಚ್ ವೀವ್. ಇದು ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಪೂಲ್ ಬೀಚ್. ನೋಡ್ರಿ ಹೆಂಗ್ ಓಡಾಕ್ತಾರೆ ಇವರು. ಸ್ವಿಮ್ಮಿಂಗ್ ನೋಡ್ತೀರಾ, ಆದ್ರೆ ನನ್ನ ದೊಡ್ಡ ಮಗನ್ಗೆ ಹುಷಾರಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಬೇರೆಯವ್ರು ಮಾಡೋದು ನೋಡಿ ಅಮ್ಮ ನಾನು ಹೋಗ್ತೀನಿ ಅಂತೇನೆ, ಬಟ್ ಆಗಲ್ಲ, ಹಂಗೆಲ್ಲ ಹುಷಾರಿಲ್ಲ ಮಗು. ಇವತ್ತಿನ ದಿನದ ಬಗ್ಗೆ ಹೇಳೋದಾದರೆ, ನಾವು ನಿನ್ನೆ ಎಲಿಫೆಂಟ್ ಬೀಚ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ನಾವು ಎಲಿಫೆಂಟ್ ಬೀಚ್ಗೆ ಹೋಗ್ಬಿಟ್ಟು ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿಲ್ಲ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಡ್ಯೂ ಟು ವೆದರ್ ಕಂಡೀಷನ್ ದೇ ಹ್ಯಾವ್ ಕ್ಯಾನ್ಸಲ್ಡ್ ದ ಸ್ಪೀಡ್ ಬೋಟ್. ಐ ಮೀನ್ ಅವರೊಂದು ಬೋಟ್ ಇಟ್ಕೊಂಡಿರ್ತಾರೆ. ಫೆರೀಸ್ ಎಲ್ಲ ಕ್ಯಾನ್ಸಲ್ ಆಗಲ್ಲ ಏನೇ ವೆದರ್ ಚೇಂಜಸ್ ಇದ್ರೂ. ಬಟ್ ಮೇ ಬಿ ತುಂಬಾ ಮಳೆ ಎಲ್ಲ ಬಂದಾಗ ಅಥವಾ ಹೈ ಟೈಡ್ಸ್ ಇದ್ದಾಗ ಮಾತ್ರ ಫೆರೀಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ನಾರ್ಮಲ್ ಬೋಟ್ ಅದೆಲ್ಲ ಏನೂ ಕ್ಯಾನ್ಸಲ್ ಆಗಲ್ಲ. ಬಟ್ ಎಸ್ಟರ್ಡೇ ಮಾತ್ರ ಎಲಿಫೆಂಟ್ ಬೀಚಿಂದು ಕ್ಯಾನ್ಸಲ್ ಮಾಡಿದರು, ಹಾಗಾಗಿ ನಾವು ಹೋಗ್ಲಿಕ್ಕಾಗಲಿಲ್ಲ. ಸೊ ಇವತ್ತು ಇಲ್ಲಿಗೆ ಬಂದಾಗ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು. ವಾಟರ್ ಆ್ಯಕ್ಟಿವಿಟೀಸ್ ಇದ್ದಿದ್ದಕ್ಕೋಸ್ಕರ ನಾವು ನನ್ನ ಮಕ್ಕಳೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಯಾವ್ಯಾವ ಆ್ಯಕ್ಟಿವಿಟೀಸ್ನ ನಾನು ಆಟ ಆಡಿದೆ ಅಂತ. ಇನ್ ಕೇಸ್ ನಿಮಗೂ ಅಲ್ಲಿ ಮಿಸ್ ಆದರೆ ನೀವು ನೀಲ್ ಐಲ್ಯಾಂಡಲ್ಲಿ ಬಂದು ನೀವು ಈ ಭರತ್ಪುರ್ ಬೀಚಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಎಂಜಾಯ್. ಇಲ್ಲಿ ನೀವು ವಾಟರ್ ಆ್ಯಕ್ಟಿವಿಟೀಸ್ನ ಇಲ್ಲೂ ಕೂಡ ನೀವು ಮಾಡ್ಬೋದು. ಸ್ಕೂಬಾ ಡೈವಿಂಗ್ ಇರುತ್ತೆ, ಸ್ನಾರ್ಕ್ಲಿಂಗ್ ಇರುತ್ತೆ, ಸೀ ವಾಕಿಂಗ್ ನಾನು ನೋಡಲಿಲ್ಲ. ಆ್ಯಂಡ್ ಇವನ್ ಸ್ಪೀಡ್ ಬೈಕ್ ಏನು ಹೋಗಿದೆ, ಸ್ಪೀಡ್ ಬೋಟಲ್ಲಿ ಜೆಟ್ ಸ್ಕಿ. ನೋಡಿರಿ ನನ್ನ ಮಗಂಗೆ ಗೊತ್ತು ಜೆಟ್ ಸ್ಕಿ, ಅದಂತೂ ತುಂಬಾ ಚೆನ್ನಾಗಿತ್ತು. ಹೆವಿ ಸ್ಪೀಡ್ ಅಂದರೆ ಸ್ಪೀಡು. ಇಟ್ಸ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನೀವು ಕೂಡ ಇಲ್ಲಿ ಅಂಡಮಾನ್ಗೆ ಬಂದರೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ನಂತರ ನ್ಯಾಚುರಲ್ ಬ್ರಿಡ್ಜ್ ಅಂತ ನಾವೇನು ಹೋಗಿದ್ವಿ ಅದ್ರ ಬಗ್ಗೆ ಹೇಳೋದಾದರೆ, ಅದು ಪ್ಯೂರ್ ಒರಿಜಿನಲ್ ಕೋರಲ್. ಅದೇನಂತಂದರೆ ಈ ಗಾಳಿಲಿರುವಂತಹ ಒಂದು ಕಾರ್ಬೋನೇಟು ಮತ್ತು ಸೀನಲ್ಲಿರುವಂತಹ ಕ್ಯಾಲ್ಶಿಯಮ್ ಎರಡೂ ಮಿಕ್ಸ್ ಆಗಿ ಅದು ಕೋರಲ್ನ ಫಾರ್ಮ್ ಆಗುತ್ತೆ. ಸೀನಲ್ಲೆಲ್ಲ ನೀನು ವಾಟರ್ ರೈಡ್ಸ್ ಎಲ್ಲ ಮಾಡಿದ್ದೆಲ್ಲ ಚೆನ್ನಾಗಿತ್ತಾ? ಅಲ್ಲೆಲ್ಲ ಫಿಶಸ್ ಎಲ್ಲ ನೋಡಿದ್ಯಾ? ಅಂಡರ್ ವಾಟರ್ ಫಿಶಸ್ ಎಲ್ಲ ಗ್ಲಾಸ್ ಬಾಟಮಲ್ಲಿ ಚೆನ್ನಾಗಿತ್ತಾ? ಸೊ ಅವ್ರಿಗೇನು ಹೇಳ್ತೀಯಾ ವ್ಯೂವರ್ಸ್ಗೆ? ಬೋಟೆಲ್ಲ ಫಿಶ್ ನೋಡ್ಕೊಂಬಂದು ಅಲ್ಲಿ ಆ ಕಲ್ಲೆಲ್ಲ ನೋಡ್ಕೊಂಬಂದಿದ್ವಿ. ಅದು ತುಂಬ ಚೆನ್ನಾಗಿರೋ ಕಲ್ಲು, ಮತ್ತು ಅಲ್ಲಿ ತುಂಬ ಚೆನ್ನಾಗಿತ್ತು. ಓಕೆ, ನನ್ನ ಮಗನಿಗೆ ಇಷ್ಟೇ ಪಾಪ ಅರ್ಥ ಆಗಿದ್ದು ಅಲ್ಲಿ ಕಲ್ಲು ಅಂತ. ಸೊ ಆ ಕೋರಲ್ಸ್ ಅನ್ನೋದೇನಿದೆ ಅವನಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಯಾಕಂದರೆ ಅವನಿಗೆ ತುಂಬ ಸಣ್ಣವನು, ಅವನಿಗೇನೋ ಅಷ್ಟು ಗೊತ್ತಾಗಲ್ಲ. ಸೊ ಈಗ ಊಟ ಮಾಡಬೇಕು, ಟೈಮ್ ಆಯಿತು, ಎಲ್ರಿಗೂ ಬಾಯ್ ಮಾಡಿಬಿಡೋಣ. ಹೇಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್. ಇನ್ನಷ್ಟು ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಪೇಜ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.